ಲಿಗರ ಕ್ಷೇತ್ರ ಪ್ರಾಬಲ್ಯ ಇದೆಯೋ ಅಲ್ಲಿ ಮಾತ್ರ ಅಂತ ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮಹತ್ವದ ಸಭೆ ನವದೆಹಲಿಯಲ್ಲಿ ನಡೀತಾ ಇದೆ. ಅಲ್ಲಿಗೆ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರು ಇದ್ದಾರೆ. ಸ್ಕ್ರೀನಿಂಗ್ ಕಮಿಟಿ ಸಭೆ ಅದು ಫೈನಲೈಸ್ ಆಗಬೇಕು, JDSಗೆಷ್ಟು ಕಾಂಗ್ರೆಸ್ಗೆಷ್ಟು ಅಂತ. ಯಾಕೆ ಇಬ್ರು ಒಟ್ಟಿಗೆ ಸೇರ್ಕೊಂಡು ಚುನಾವಣೆ ಎದುರಿಸ್ತಾ ಇದೆ. ಈಗ ಮಾನ್ಯ ಸಿದ್ದರಾಮಯ್ಯನವರು ಮಾತಾಡ್ತಿದ್ದಾರೆ. ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ, ಏನ್ ಚರ್ಚೆ ಆಗುತ್ತೆ ಇವತ್ತು ನಾನಿದ್ದ ಗೊತ್ತಿಲ್ಲ. ನಾನು ಇವತ್ತೇನು ನೋಡೋಣ, ಸ್ಕ್ರೀನಿಂಗ್ ಕಮಿಟಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಈಗ ಸ್ಕ್ರೀನಿಂಗ್ ಕಮಿಟಿ ಅಂದ್ರೆ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇರ್ತದೆ, ಅವರು ಒಂದು ಲಿಸ್ಟ್ ಕಳಿಸಿರ್ತಾರೆ, ಆ ಲಿಸ್ಟಿನ ಮೇಲೆ ಇಲ್ಲಿ ಚರ್ಚೆ ಆಗ್ತದೆ. ಈಗ JDS ಕಾಂಗ್ರೆಸ್ ಇನ್ನು ಫೈನಲ್ ಆಗಿಲ್ಲ. ಡಿಸ್ಕಸ್ ಮಾಡ್ತೀರಿ ಸರ್, ಮತ್ತೆ ಹೆಂಗೆ ಡಿಸೈಡ್ ಮಾಡ್ತೀರಿ? ಈಗ ಡಿಸೈಡ್ ಅಂತಂದ್ರೆ ಈಗ ಸಿಟ್ಟಿಂಗ್ ಎಂಪಿಗಳಿಗೆ ಇದು ಮಾಡಬಾರ್ದು ಅಂತ ಇದೆಯಲ್ಲ, ಸಿಟ್ಟಿಂಗ್ ಎಂಪಿಗಳಿರೋ ಕ್ಷೇತ್ರ ಇದೆಯಲ್ಲ, ಅವನ್ನ ಅವರು 2 ಕಡೆ ಇದ್ದಾರೆ, ನಾವು 10 ಕಡೆ ಇದ್ದೀವಿ. 12 ಬಿಟ್ಟು ಉಳಿದವನು 12 ಬಗ್ಗೆನೂ ಚರ್ಚೆ ಮಾಡ್ತೀವಿ, ಉಳಿದವ ಆಮೇಲೆ ಚರ್ಚೆ ಮಾಡ್ತೀವಿ. ಸಿಟ್ಟಿಂಗ್ ಎಂಪಿಗಳು ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಸಿಟ್ಟಿಂಗ್ ಎಂಪಿಗಳು ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೊಡ್ತೀರಾ? ಇಲ್ಲಪ್ಪ, ಈಗ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿಲಾಗಿರೋದು ಮತ್ತೆ ಸಮನ್ವಯ ಸಮಿತಿಲಾಗಿರೋದು, ಎಲ್ಲೆಲ್ಲಿ ನಮ್ಮವ್ರು ಸಿಟ್ಟಿಂಗ್ ಎಂಪಿಗಳಿದ್ದಾರೆ ಆ ಕ್ಷೇತ್ರಗಳನ್ನ ಕೊಡಕೂಡುದು JDSಗೆ. JDSನವ್ರು 2 ಇದಾರಲ್ಲ, ಅದನ್ನ ಕೊಡಬಾರ್ದು, ಅದನ್ನ ಕೇಳಬಾರ್ದು ಅಂತ ಆಗಿದೆ. ಈಗ ಕೇಳಿದಾರಮ್ಮ, ಕೊಡ್ತೀವಿ ಅಂತ ಆಗಿಲ್ಲ, ಯಾವುದುವೆ ಕೇಳಿದಾರ ಅವರು. ಮೈಸೂರು ಕೇಳಿದ್ದಾರೆ, ನಾನು ಹೆಂಗೆ ಹೇಳಿ? ಮೈಸೂರು ಕೇಳಿದ್ದಾರೆ. ಮೈಸೂರಿನ ಪೊಲಿಟಿಕಲ್ ಹಿಸ್ಟ್ರಿ ನೋಡಿದಾಗ ಕೊಡಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಅಲ್ಲಿ ಹೇಳ್ತೀನಿ ಸ್ಕ್ರೀನಿಂಗ್ ಮೈಸೂರು ಬಿಟ್ಕೊಡಕ್ಕಾಗಲ್ಲ ಅಂತ ನೀವು ಹೇಳ್ತಿದ್ರಂತಲ್ಲ ಸರ್? ನಾನು ಇನ್ನೂ ಭೇಟಿ ಎಲ್ಲೂ ಹೇಳೇ ಇಲ್ಲ ನನ್ನ ಅಭಿಪ್ರಾಯನ, ಈಗ ಹೇಳ್ತೀನಿ ಇಲ್ಲಿ. ಹಾಲಿ ಸಂಸದರಿಗೆಲ್ಲ ಟಿಕೆಟ್ ಫೈನಲ್ ಸರ್? ಫೈನಲ್ ಅಂತಿಲ್ಲ, ಸ್ಕ್ರೀನಿಂಗ್ ಕಮಿಟಿ ಅಷ್ಟು, ಹೈಕಮಾಂಡ್ ಅಷ್ಟು ಟೇಕ್ ಎ ಡಿಸಿಷನ್. ಸರ್, ದೇವೇಗೌಡರು ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರೆ JDS? ಮಾಡಿಲ್ಲ ಸರ್. ನೀವು ನೋಡಿದ್ರೆ ಈಗ ಈ ಸಿಟ್ಟಿಂಗ್ ಎಂಪಿಗಳು JDS 2 ಸೀಟ್ ಬಿಟ್ಟಿದೆ, ಮತ್ತೆ ಸುಮಲತಾ ಅವರು ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತೀನಿ ಅಂತಾನೆ ಹೇಳ್ತಿದ್ದಾರೆ. ಕಾಂಗ್ರೆಸ್ನಿಂದ ಮಾಡಲ್ಲ ಅವರು. ಈಗ ಅವರು ಬಿಟ್ಬಿಟ್ಟ ಮೇಲೆ ಕಾಂಗ್ರೆಸ್ನಿಂದ ಹೆಂಗ್ ಕ್ಯಾಂಡಿಡೇಟ್ ಮಾಡಕ್ಕಾಗುತ್ತೆ? ಕಾಂಗ್ರೆಸ್ ನಾಯಕರು ಅವ್ರಿಗೆ ಬೆನ್ನ ನಿಂತಿದ್ದಾರೆ, ಅವರ ಪ್ರಚಾರಕ್ಕೆ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡ್ತಿದ್ದಾರೆ. ಯಾರು ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು. ಸರ್, ನಿನ್ನೆ ಹಾಸನದಿಂದ ಹೇಮಂಜ್ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಸುದ್ದಿ ಇದೆ ಸರ್. ಗೊತ್ತಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಅವ್ನು ಬಿಜೆಪಿಗೆ ಹೋಗಲ್ಲ. ಸರ್, ಸುಮಲತಾ ಅವರು ಕನ್ವಿನ್ಸ್ ಮಾಡಬೇಕು, ಮತ್ತೆ ಮಂಡ್ಯ ಕಾಂಗ್ರೆಸ್ ನಾಯಕರನ್ನ ಮನವೊಲಿಸಬೇಕು ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರ ಸಭೆ ಕರೆದು ಅಲ್ಲಿ ಕಾಂಗ್ರೆಸ್ ನಾಯಕರು ಬಂದು ಹೋಗೇ ಇರಲಿಲ್ಲ ಅನ್ನೋ ಮಾತುಗಳು ನಂಗೆ ಗೊತ್ತಿಲ್ಲ. ಶಿವಕುಮಾರ್ ಕರೆದಿರೋದು ಗೊತ್ತಿಲ್ಲ, ಇವ್ರು ಹೋಗೋದು ಗೊತ್ತಿಲ್ಲ, ಹೋಗದಿರೋದು ಗೊತ್ತಿಲ್ಲ. ಸರ್, ಆದ್ರೆ ಕಾಂಗ್ರೆಸ್ JDS ಮೈತ್ರಿ ಇರುವಾಗ JDS ನಾಯಕರು ತಮ್ಮ ಮಕ್ಕಳನ್ನ ನಿಲ್ಲಿಸಿ ಗೆಲ್ಲಿಸಿದ್ರೆ ಇಟ್ ವಿಲ್ ಬಿ ಅಟ್ ದ ಕಾಸ್ಟ್ ಆಫ್ ಕಾಂಗ್ರೆಸ್ ಅಲ್ವಾ? ಈಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲದೆ ಇರುವಾಗ ಗೆಲ್ಲೋದು ಸುಲಭ, ಅದಕ್ಕೆ ಅವ್ರವ್ರ ಮಕ್ಕಳನ್ನ. ನೋಡಪ್ಪ, ಮಂಡ್ಯದಲ್ಲಿ ಅವ್ರದ್ದು ಸಿಟ್ಟಿಂಗ್ MP ಇರೋ ಕಾನ್ಸ್ಟಿಟ್ಯೂನ್ಸಿ, ಅವ್ರನ್ನ ಯಾರನ್ನ ಇನ್ನೂ ಕ್ಯಾಂಡಿಡೇಟ್ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಸುಮ್ಮನೆ ಪತ್ರಿಕೆಗಳಲ್ಲಿ ಇವೆಲ್ಲ ಬರ್ತಾ ಇದ್ದಾವೆ. ಮತ್ತೆ ಅವ್ರಿಗೆ ಬಿಟ್ಟು ಕಾನ್ಸ್ಟಿಟ್ಯೂನ್ಸಿಲಿ ನಾವು ಇಂಥವ್ರನ್ನೇ ಕ್ಯಾಂಡಿಡೇಟ್ ಮಾಡಿ ಅಂತ ನಾವು ಹೇಳಕ್ಕಾಗಲ್ಲ ಅಲ್ವಾ? ನಮ್ಮ ಬಿಟ್ಟು ಕಾನ್ಸ್ಟಿಟ್ಯೂನ್ಸಿಗಳು ನಮಗೆ ಇಂಥವ್ರನ್ನೇ ಕ್ಯಾಂಡಿಡೇಟ್ ಮಾಡಿ ಅಂತ ಅವ್ರು ಹೇಳಕ್ಕಾಗಲ್ಲ. ಇದು ಪೊಸಿಷನ್. ಬಟ್ ಈ ರೀತಿ ಇದು ವಿಪರೀತ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ನಿಮ್ಗೆ ಅನ್ಸೋದಿಲ್ಲ? ಯಾವುದು? ಈಗ ನಿಖಿಲ್ ಅವರಿಗೆ ಟಿಕೆಟ್ ಕೊಡ್ತಾ ಇರೋದು ಮಂಡ್ಯದಲ್ಲಿ, ಹಾಸನದಿಂದ ರೇವಣ್ಣ ಅವರ ಟಿಕೆಟ್, ಅದು ಅವ್ರ ಪಕ್ಷಕ್ಕೆ ಸೇರಿದ. ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಪ್ರಶ್ನೆ ಮಾಡ್ತಾ ಇದಾರಲ್ಲ, ಪ್ರಶ್ನೆ ಏನು ಅಂತಂದ್ರೆ ಮೈತ್ರಿ ಮಾಡ್ಕೊಂಡಿದ್ದೀರಾ, ಆದ ಕಾರಣಕ್ಕೆ ಈ ಇಮೇಜ್ ಅಂದ್ರೆ ಈ ಬರೀ ಕುಟುಂಬ ರಾಜಕಾರಣದ ಇಮೇಜ್ JDS ಮೇಲೆ ಅಷ್ಟೇ ಆಗಲ್ಲ, ಮೈತ್ರಿ ಮೇಲೆ ಆಗತ್ತೆ, ದುಷ್ಪರಿಣಾಮ ಬೀರುತ್ತೆ ಅಂತ. ಇಲ್ಲ. ಆಮೇಲೆ ಸುಮಲತಾ ಬಗ್ಗೆ ಮೊನ್ನೆ ಕೀಳು ಅಭಿರುಚಿ ಹೇಳಿಕೆ ನೀಡಿರುವಂತದ್ದು ರೇವಣ್ಣ, ನಾನು ಸರಿ ಇಲ್ಲ ಅಂತ ಹೇಳಿದ್ದೀನಿ. ನಾನು ಆ ಥರ ಹೇಳಿಕೆ ಕೊಡಬಾರ್ದಾಗಿತ್ತು ಅಂತ. ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಏನು ಅವ್ರಿಗೆ ಸೋಲಾಯಿತು,
ಅದರ ಪ್ರತಿಕಾರ ಮಂಡ್ಯದಲ್ಲಿ ತೆಗೆದುಕೊಳ್ತಿದ್ದಾರೆ ಅನ್ನೋದನ್ನು ಬಹಳ ಮಂದಿ ಹೇಳ್ತಾರೆ. ಇವೆಲ್ಲ ನಿಮ್ಮಂತೆ ಊಟ ಹಾಕೋದು ನಡೆಯಪ್ಪ. ನಿಮ್ಮಂತೆಯವ್ರು ಊಟ ಹಾಕೋದು ಅಂತ ಹೇಳಿ. ಎಸ್, ಇದು ಅವರದೇ ವರಸೆಯ ಮಾತುಗಳು. ಮಾನ್ಯ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ CLP ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು ನವದೆಹಲಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ. ಇನ್ನೂ ಶುರುವಾಗಿಲ್ಲ ಅಷ್ಟೇ. ಅವರು DCM ಅವರು ಮತ್ತು KPCC ಅಧ್ಯಕ್ಷರು ಜೊತೆಗೆ ಕಾರ್ಯಾಧ್ಯಕ್ಷರು ಎಲ್ಲರೂ ಹೋಗಿದ್ದಾರೆ. ಮೀನ್ ವೈಲ್ ಸಿದ್ದರಾಮಯ್ಯನವರು ಮಾಧ್ಯಮಗಳು ಮಾತಾಡ್ತಿದ್ರು. ಇನ್ನೂ ಮಾತಾಡ್ತಿದ್ದಾರೆ, ಕಂಟಿನ್ಯೂ ಆಗ್ತದೆ ಅನ್ಸ್ತದೆ, ನೋಡೋಣ. ನಾನೇ ಹೇಳ್ದವನು ಸುಮಲತಾ ಸಿಗೋದಿಲ್ಲ ಟಿಕೆಟು, ಅದು JDS ಹೋಯ್ತದೆ ಅಂತ ನಾನೇ ಹೇಳ್ದವನು. ಆಯ್ತು, ನಡೆಯ